ವಸತಿ ರಹಿತರಾಗಿರುವಂತಹ ನೂರಾರು ಜನ ಮಹಿಳೆಯರು ಈ ಮೇಳಕ್ಕೆ ಹಾರೈಸಿ ತಮ್ಮ ಮನೆಯಿಂದ 10-15 ರೊಟ್ಟಿ ತೆಗೆದುಕೊಂಡಿರುವಂಥದ್ದು ಇದು ಮೇಳದ ಸಹಭಾಗಿತ್ವ. ನಾವು ಈ ರೀತಿ ಒಟ್ಟುಗೂಡುವಿಕೆ ಏನಿದೆಯಲ್ಲ, ಇವತ್ತು ಇಡೀ ದೇಶದೊಳಗಡೆ ಮಣಿಪಾಲನ್ನು ನೋಡಿದ್ರೆ ಹೊತ್ತುವರಿತಾ ಇದೆ. ಹೊತ್ತುವರಿತಾ ಇದ್ರು, ಅಲ್ಲಿ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡ್ತಾ ಇದ್ರು. ಈ ದೇಶದ ಪ್ರಧಾನಿ ಆ ಪ್ರದೇಶಕ್ಕೆ ಹೋಗುವಷ್ಟು ವ್ಯವಧಾನ ಉಟ್ಕೊಂಡಿಲ್ಲ. ಅವರಿಗೆ ಈ ದೇಶದ ಉಳಿಬೇಕೋ ಬೇಡ ಅಂತ ಪ್ರಶ್ನೆ ಹುಟ್ಕೊಂಡಿದ್ರೆ ಆಶ್ಚರ್ಯ ಏನಿದೆ? ಇವತ್ತು ಇಡೀ ದೇಶದ ಎಲ್ಲ ಪ್ರದೇಶಗಳನ್ನು ನೋಡಿದ್ರು ಕೂಡ ಅಂಥದ್ದಿದೆ, ಹೊತ್ತುವರಿತಕ್ಕಂಥದ್ದು ಪ್ರದೇಶ ಇದೆ. ಇಷ್ಟರ ನಡುವೆ ನಾವು ಕೂಡಿಸುವಂಥ ಜನ, ಒಟ್ಟುಗೂಡಿಸುವಂಥ ಜನ, ಕೂಡ್ಕೊಂಡು ಹೋಗುವಂಥ ಜನ. ಹೀಗೆ ಈ ಉದ್ಘಾಟನೆ ವಿಶಿಷ್ಟ ಅಂತಂದರೆ ಈ ದೇಶದ ಬೇರೆ ಬೇರೆ ರಾಜ್ಯಗಳನ್ನು ಒಟ್ಟುಗೂಡ್ಕೊಂಡು ಹೋಗಬೇಕು ಅನ್ನುವಂಥ ಸಂದೇಶ ಸಾರ್ತಕ್ಕಂಥ ಉದ್ಘಾಟನೆ ಇದು. ಹೀಗಾಗಿ ಪ್ರತಿಯೊಬ್ಬ ಉದ್ಘಾಟಕರು, ನಮ್ಮ ಉದ್ಘಾಟಕರ ಬಗ್ಗೆ ಹೇಳುವುದು, ಸನತ್ ಕುಮಾರ್ ಬೆಳಗಲಿ ಅವರಿದ್ದಾರೆ. 50 ವರ್ಷಗಳ ಕಾಲ ಈ ಚಳವಳಿಗಳಿಗಿದ್ದಂಥವ್ರು, ಎಲ್ಲವನ್ನು ಮೀರಿ ಈ ಚಳವಳಿಗಾಗಿ ಕೊಡುಗೆ ಕೊಟ್ಟಂಥವ್ರು. ಆ ಹಿರಿಯ ಪತ್ರಕರ್ತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆಮೇಲೆ BS ಒಪ್ಪಿನವರು ಶಿಕ್ಷಕರಾಗಿ ನವಲಗುಂದ ರೈತ ಹೋರಾಟದ ಚಳವಳಿಯನ್ನು ನಡೆಸಿರ್ತಕ್ಕಂಥ ಆಧಾರ ಸ್ತಂಭವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು BS ಒಪ್ಪಿನವರಿದ್ದಾರೆ. ಆಮೇಲೆ ನಮ್ಮ ಇಡೀ ವಸತಿ ರಹಿತ ಸಂಘಟನೆ ಪರವಾಗಿರುವಂಥ BB ಜಾನ್ ಮುಧೋಳ್ ಅವರಿದ್ದಾರೆ. ಅಲ್ಲ, BB ಜಾನ್ ಮುಧೋಳ್, ನೀವು ಮುಧೋಳ್ ಇದ್ದಾರೆ, ಮುಧೋಳ್ ಅವರಿದ್ದಾರೆ. BB ಜಾನ್ ಮುಧೋಳ್ ಅವರಿದ್ದಾರೆ, ಮುಲ್ಲಾ ಅವರಿದ್ದಾರೆ. BB ಜಾನ್ ಮುಧೋಳ್ ಅವರು, ನಾವು ಬಹಳ ಅನ್ವರ್ ಮುಧೋಳ್ ಅವ್ರನ್ನ ನೆನೆಸ್ಕೊಂಡಾಗ ಅವರು AJ ಮುಧೋಳ್ ಅವರು ನೆನಪಾಗ್ತಾರೆ. ಇಡೀ ಈ ಹುಬ್ಬಳ್ಳಿಯ ಕಾರ್ಮಿಕ ಶಕ್ತಿಗಳಿಗೆ ಧ್ವನಿಯನ್ನು ತಟ್ಟುಕೊಂಡಂಥವು ಹಿರಿಯ ಹೋರಾಟಗಾರ ಏನಿದ್ರೆ ಅವರು AJ ಮುಧೋಳ್ ಅವರು. ಮತ್ತು ಇಡೀ ಈ ಭಾಗದೊಳಗಡೆ ಚಳವಳಿಯನ್ನು ಗಟ್ಟಿ ಕಟ್ಟಿದಂಥವ್ರು ಅವರು ಪ್ರತಿನಿಧಿಯಾಗಿ ನಮ್ಮ ಅನ್ವರ್ ಮುಧೋಳ್ ಅವರು ಕೂಡ ಇದ್ದಾರೆ. ನಮ್ಮ ಲಿನೆಟ್ ಅವರು ಇದ್ದಾರೆ, ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ. ಎಲ್ಲರೂ ಇವತ್ತು ಒಟ್ಟುಗೂಡ್ತಕ್ಕಂಥ ಬಹುತ್ವದ ನೆಲೆ ಒಳಗಡೆ ನಾವೆಲ್ಲರೂ ಕೂಡ ಈ ಸಂದೇಶವನ್ನು ಸಾರ್ತಕ್ಕಂಥ ನೆಲೆ ಒಳಗಡೆ ನಮ್ಮ ಲಿನೆಟ್ ಅವರು ನಮ್ಮ ಜೊತೆಗಿದ್ದಾರೆ. ಅಲ್ಲಿ ಬೀಡಿ ಕಟ್ತಕ್ಕಂಥ ಮಹಿಳೆಯರು ಅಂದರೆ ನಾವು ಈ ಎಲ್ಲ ವರ್ಗವನ್ನು ಕೂಡ ಪ್ರತಿನಿಧಿಸುವಂಥದ್ದು ಆಗಬೇಕು. ಅಂದರೆ ಮೇಳ ಅನ್ನುವಂಥದ್ದು ಬರೀ ಸಾಹಿತ್ಯಗಳ ವಿಚಾರವಂತರ ಇವರು ಇದು ಅಲ್ಲ, ದುಡಿಯುವ ಎಲ್ಲ ವರ್ಗಗಳನ್ನು ಕೂಡ ಇದು ಒಳಗೊಳ್ಳುವಂಥದ್ದು. ನಮ್ಮ ಅಂಜುಮ್ಮ ಬಾಗೇವಾಡಿಯವರು ಬೀಡಿ ಕಟ್ಟುವ ಕಾರ್ಮಿಕರ ಪರವಾಗಿ ಅವರಿದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರು ಈಗ ಒಬ್ಬೊಬ್ಬರಾಗಿ ಆ ಉದ್ಘಾಟನೆ ಮಾಡಲಿಕ್ಕೆ ಸರ್, ಮೊದಲನೇದು ಮೊದಲು ಸೊಪ್ಪೇನವರು ಅನ್ಕೊಳ್ಳಿ. ನಮ್ಮ 5 ದಿವಸ ನಿಲ್ಲಿಸರು ಮತ್ತು ಲಿನೆಟ್ ಅವರು ನಾಲ್ಕನೇದು ನಮ್ಮ ಹೋರಾಟದ ನೀಲಕ್ಕ. ಈಗ ತಾನೇ ಅವರು ಶಾಪುರದಲ್ಲಿ ಏನು ಒಡಿಯುವಂಥ ಜನರ ನಡುವೆ ಎಲ್ಲರನ್ನು ಒಟ್ಟುಗೂಡಿಸುವಂಥ
ಭಾಗವಹಿಸಿ ಶಿವಶರಣರ ಸಮಾವೇಶವನ್ನ ಅಂದ್ರೆ ಅವರು ಹಿಂದೂಕರಣಗೊಳಿಸುವಂತ ಸಂದರ್ಭದೊಳಗಡೆ ಶಿವಶರಣರದೇ ಒಂದು ತತ್ವ ಇದೆ. ಅವ್ರು ಯಾವತ್ತೂ ಕೂಡ ಹಿಂದೂಗಳ ಭಾಗವಾಗಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಮಾವೇಶವನ್ನು ಮಾಡಿ ನೇರವಾಗಿ ಇಲ್ಲಿ ಬಂದಿದ್ದಾರೆ ನಮ್ಮ ನೀಲಕ್ಕ. ಐದನೇದು ಆರು ನಮ್ಮ ಸನತ್ ಕುಮಾರ್ ಸರ್ ಆದ್ಮೇಲೆ ನಮ್ಮ 7ನೇ ಗೆಳೆಯರು ಬಿಬಿ ಜಾನ್ ಅವರು. ಇದು ಎಲ್ಲರೂ ಕೂಡಿ ಕಟ್ಟಿರುವಂತ ಭಾರತ. ಇದು ಎಲ್ಲರೂ ಕೂಡಿ ಕಟ್ಟಿರುವಂತ ಭಾರತ. ಸರ್ವ ಜನಾಂಗದವರು ಕೂಡಿ ಕಟ್ಟಿರುವಂತ ಭಾರತ. ಎಲ್ಲ ಜನರು ಕೂಡಿ ಕಟ್ಟಿರುವಂತ ಭಾರತ. ವಿ ದ ಪೀಪಲ್ ಆಫ್ ಇಂಡಿಯಾ. ನಾವೆಲ್ಲ ಜನರು ಕೂಡಿದಂತ ದೇಶ ಇದು. ಇದು ಯಾವುದೋ ಒಂದು ಧರ್ಮದ ದೇಶ ಅಲ್ಲ, ಹಿಂದೂ ಧರ್ಮದ ದೇಶ ಅಲ್ಲ, ಕ್ರಿಶ್ಚಿಯನ್ ಧರ್ಮದ ದೇಶ ಅಲ್ಲ, ಮುಸ್ಲಿಂ ದೇಶದ ದೇಶ ಅಲ್ಲ. ಇದು ಬೌದ್ಧದ ದೇಶದಂತದ್ದು, ಎಲ್ಲರೂ ಕೂಡಿದಂತ ದೇಶ. ಬಹುತ್ವ ಭಾರತ ಇದು, ಬಹುತ್ವ ಭಾರತ ಇದು. भारत जनता की बोलो, भारत जनता की बोलो, भारत जनता की ಭಾರತದ ಸಂವಿಧಾನಕ್ಕೆ, ಭಾರತದ ಸಂವಿಧಾನಕ್ಕೆ, ಭಾರತದ ಸಂವಿಧಾನಕ್ಕೆ. ಭಾರತದ ಜನತೆಗಳಾದ ನಾವು, ಭಾರತದ ಜನತೆಗಳಾದ ನಾವು ಭಾರತವನ್ನು ಕಟ್ಟುತ್ತೇವೆ, ಭಾರತವನ್ನು ಕಟ್ಟುತ್ತೇವೆ, ಭಾರತ ಒಡೆಯಲು ಬಿಡುವುದಿಲ್ಲ. ಐಕ್ಯ ಭಾರತ ನಮ್ಮಯ ಗುರಿ. ಸಾಹಿತ್ಯ ಮೇಳಕ್ಕೆ, ಸಾಹಿತ್ಯ ಮೇಳಕ್ಕೆ. ಗುರುಜಿ ನಮಸ್ತೆ. ಆರಾಮಿದ್ರಿ ಸರ್? ಬಹುತ್ವ ಭಾರತವನ್ನು ಪ್ರತಿನಿಧಿಸುವಂತಹ ಎಲ್ಲ ಪ್ರೀತಿಯ ಮನಸ್ಸುಗಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ಉದ್ಘಾಟನಾಪರ ಮಾತು ಸನತ್ ಕುಮಾರ್ ಬೆಳಗಲಿ ಸರ್ ಅವರಿಂದ. ಸಂಘಟನೆ ಹೋರಾಟಗಳಲ್ಲಿ ನಮಗೆಲ್ಲ ಮಾದರಿಯಾಗಿ ನಿಂತಹ ಹಿರಿಯರಾದ ಸನತ್ ಕುಮಾರ್ ಬೆಳಗಲಿ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಅರ್ಥಪೂರ್ಣವಾಗಿ ಈ ಸಮ್ಮೇಳನ ಒಡೆದು ಹೋಗುತ್ತಿರುವಂತಹ ಭಾರತವನ್ನು ಒಂದು ಮೂಡಿಸುವ ಒಂದು ಸಾಂಕೇತಿಕ ಇದುವಾಗಿ ಕಾರ್ಯಕ್ರಮ ಸಮ್ಮೇಳನ ಆರಂಭ ಆಯಿತು. ಕಳೆದ 12 ವರ್ಷಗಳಿಂದ, ವಿಶೇಷವಾಗಿ 1914ರಿಂದ ಈ ದೇಶದ ಏಕತೆಗೆ, ಸಮಗ್ರತೆಗೆ ಮತ್ತು ಸೌಹಾರ್ದತೆಗೆ ಏನು ಗಂಡಾಂತರ ಎದುರಾಗಿದೆ, ಆ ಗಂಡಾಂತರ ಯಾವುದೇ ಸಮುದಾಯಕ್ಕಲ್ಲ, ಇಡೀ ಭಾರತದ ಸಂಸದೀಯ ಪ್ರಜಾಪ್ರಭುತ್ವವನ್ನೇ ನಾಶ ಮಾಡುವಂತಹ ಒಂದು ಅಪಾಯಕಾರಿ ಕಾಲದಲ್ಲಿ ನಾವಿದ್ದೇವೆ. ಇವತ್ತು ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದು ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂತು.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನ ನಮಗೆ ಬೆಳಕು ನೀಡ್ತಾ ಕಳೆದ 7 ದಶಕಗಳಿಂದ ಮುನ್ನಡೆಸ್ಕೊಂಡು ಬಂತು. ಆದರೆ ಮನುವಾದಿ ಫ್ಯಾಸಿಸ್ಟ್ ಶಕ್ತಿಗಳು ಕೇಂದ್ರದ ಅಧಿಕಾರ ಸೂತ್ರವನ್ನು ಹೇಳಿದ ನಂತರ ಸಂವಿಧಾನವನ್ನು ನಾಶ ಮಾಡುವಂತಹ ಒಂದು ಹುನ್ನಾರವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸಂವಿಧಾನದ ಅಂಗಗಳಾದ ಸ್ವಾಯತ್ತ ಸಂಸ್ಥೆಗಳಾದ ಚುನಾವಣಾ ಆಯೋಗ ಮತ್ತು ನ್ಯಾಯಾಲಯಗಳಿಗೆ ಕೂಡ ಅವರಿಂದ ಅಪಾಯದರಾಗಿದೆ. ಇವತ್ತು ಪಶ್ಚಿಮ ಬಂಗಾಳ ಎಲೆಕ್ಷನ್ ನೋಡಿದ್ವಿ, ಮತದಾರ ಪರಿಷ್ಕರಣೆ ಹೆಸರಿನಲ್ಲಿ 90 ಲಕ್ಷಗಟ್ಟಲೆ ಮತದಾರರನ್ನು ಮತಪಟ್ಟಿಯಿಂದ ಹೊರಗಾಕಿ ಅಲ್ಲಿ ಚುನಾವಣೆ ನಡೆಸಿದರು. ಹೀಗೆ ಒಂದೊಂದಾಗಿ ಅವರು ನಾಶ ಮಾಡ್ತಾ ಕೊನೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯರೇನ ಕಟ್ಟಿದ್ರಲ್ಲ ಪ್ರಜಾಪ್ರಭುತ್ವ ದೇಶ, ಇದನ್ನು ನಾಶ ಮಾಡಿ ಅವರು ಕಲ್ಪನೆಯ ಬನುವಾದಿ ಹಿಂದೂ ರಾಷ್ಟ್ರವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಭಾಳ ಹಳೆಯ ಗುರಿ, ಅದನ್ನು ಈಡೇರಿಸುವ ದಿಕ್ಕಿನಲ್ಲಿ ಇವತ್ತು ಸಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಮಾನ ಮನಸ್ಕ ಶಕ್ತಿಗಳು ಒಂದಾಗಿದ್ದನ್ನು ಎದುರಿಸಬೇಕಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಇಂಥ ಒಂದು ಪ್ರಯತ್ನ ಆಗಾಗ ನಡೀತಿದ್ದರೂ ಕೂಡ ರಾಜಕೀಯವಾಗಿ ಅದನ್ನು ಯಶಸ್ವಿಯಾಗಿಲ್ಲ. ಅಧಿಕಾರವನ್ನು ಫ್ಯಾಸಿಸ್ಟ್ ಶಕ್ತಿಗಳ ಕೈಯಿಂದ ಕಿತ್ತುಕೊಳ್ಳುವವರಿಗೆ ಈ ಅಪಾಯ ತಪ್ಪಿಲ್ಲ ಈ ದೇಶಕ್ಕೆ. ಈ ನಿಟ್ಟಿನಲ್ಲಿ ಮೇಯ ಸಾಹಿತ್ಯ ಸಮ್ಮೇಳನ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಯಾಕೆ ಮಾದರಿಯಾಗಿದೆ ಅಂದರೆ ಎಲ್ಲ ವಿಚಾರಧಾರೆಗೆ ಸೇರಿದವರು, ಎಲ್ಲ ಅಂದರೆ ಸಮಾನತೆಯನ್ನು ಬಯಸುವಂಥ ವಿಚಾರಧಾರೆಗೆ ಸೇರಿದವರು. ಅವರು ಗಾಂಧಿವಾದಿಗಳಿರ್ಬೋದು, ಅಂಬೇಡ್ಕರ್ವಾದಿಗಳಿರ್ಬೋದು, ಮನುವಾದಿಗಳಿರ್ಬೋದು, ಮಾರ್ಕ್ಸ್ವಾದಿಗಳಿರ್ಬೋದು, ಲೋಯವಾದಿ, ಎಲ್ಲ ವಿಚಾರಧಾರೆಗಳು ಇಲ್ಲಿ ಸಮ್ಮೇಳನಗೊಂಡು ಕಳೆದ 12 ವರ್ಷಗಳಿಂದ ಒಂದು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇಂಥ ಒಂದು ಪ್ರಯತ್ನ ರಾಷ್ಟ್ರ ಮಟ್ಟದಲ್ಲಿ ನಡೀಬೇಕಾಗಿದೆ. ಇವತ್ತು ಈ ದೇಶ ಎಲ್ಲಿಗೆ ಬಂದು ತಲುಪಿದೆ ಅಂದರೆ ಇದು ಒಕ್ಕೂಟ ದೇಶ. ಈ ಒಕ್ಕೂಟಕ್ಕೆ ಸೇರಿದ ರಾಜ್ಯಗಳು ಇವರ ಒಂದು ದಮನ ನೀತಿಯಿಂದಾಗಿ ಏಕ ಸಂಸ್ಕೃತಿ, ಏಕ ಧರ್ಮ, ಏಕ ಭಾಷೆಯನ್ನು ಹೇರುವಂಥ ಒಂದು ಕೆಟ್ಟ ನೀತಿಯಿಂದಾಗಿ ದೇಶ ಒಡೆದು ಹೋಗುವಂಥ ಅಪಾಯದಲ್ಲಿದೆ. ಮಣಿಪುರ ಇವತ್ತೇನು ನಡೆದಿದೆ ಗೊತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತು ಇತ್ತೀಚಿನ ಚುನಾವಣೆಗಳು ತಮಿಳುನಾಡಿನಲ್ಲಿ ತಿಂಗಳಗಟ್ಟಲೆ ಪ್ರಚಾರ ಮಾಡಿದಂಥ ನಮ್ಮ ವಿಶ್ವಗುರುಗಳು ಮಣಿಪುರಕ್ಕೆ ಇದುವರೆಗೆ ಹೋಗಿಲ್ಲ. ಯಾವ ಹೊತ್ತಿ ಉಳಿತಾ ಇದೆ ಮಣಿಪುರ. ಇದು ಮಣಿಪುರ ಒಂದರ ಸಮಸ್ಯೆ ಅಲ್ಲ, ಎಲ್ಲ ಈಶಾನ್ಯ ರಾಜ್ಯಗಳು ಕೂಡ ಇವತ್ತು ಈ